బళ్ళారిలో ప్రైవేటు పాఠశాలలు, కాలేజీల నిర్వహణ మండలి సభ్యులు మరియు ఉపాధ్యాయులు నిరసన చేపట్టారు. 1995 సంవత్సరం తర్వాత ప్రారంభమైన కన్నడ మాధ్యమ విద్యా సంస్థలకు ప్రభుత్వం వేతన అనుదానం ఇవ్వాలని వారు డిమాండ్ చేశారు. జిల్లా కలెక్టర్ కార్యాలయం ఎదుట అఖిల కర్ణాటక అనుదానం లేని ప్రైవేటు విద్యా సంస్థల సంఘం ఆధ్వర్యంలో ఈ ఆందోళన కార్యక్రమం జరిగింది. ప్రభుత్వం వెంటనే తమ డిమాండ్లను నెరవేర్చాలని, లేదంటే రాష్ట్ర వ్యాప్తంగా ఉద్యమాన్ని మరింత తీవ్రతరం చేస్తామని నిరసనకారులు హెచ్చరించారు. ಬಳ್ಳಾರಿ ಜಿಲ್ಲೆ ಕೊಪ್ಪ ತಾಲೂಕಿನ ತೆಕ್ಕೆಕೋಟೆಯ ಕನ್ನಡ ಮಾಧ್ಯಮ ಶಾಲೆ ವಿವೇಕಾನಂದ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು 15 ವರ್ಷದಿಂದ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. 1995 ನಂತರದಲ್ಲಿ ಪ್ರಾರಂಭವಾದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಈಗೇನಿದೆ ಸರ್, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ವೇತನದಾನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಶಿಕ್ಷಣ ಮಂತ್ರಿಗಳೇನಿದ್ದಾರೆ ಸರ್, ಅವರು ಕೂಡ ಹೇಳಿದರು. ಇವತ್ತಿಗೂ ಕೂಡ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳಿಗೆ ವೇತನದಾನ ಕೊಟ್ಟಿಲ್ಲ ಸರ್. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅತಿ ಕಡಿಮೆ ಸಂಬಳದಲ್ಲಿ ಇವತ್ತು ಶಿಕ್ಷಕರು ಕೆಲಸ ಮಾಡ್ತಾ ಇದ್ದೀವಿ ಸರ್. ಇವತ್ತು ಯುಗಾದಿ ಹಬ್ಬ ಬಂದಿದೆ ಅಂತಂದರೆ ಮಕ್ಕಳಿಗೆ ಬಟ್ಟೆ ಕೊಡಿಸೋದಕ್ಕೆ ಇವತ್ತು ಆಗ್ತಾ ಇಲ್ಲ ಸರ್. ಎಷ್ಟೋ ಜನ ಶಿಕ್ಷಕರು ಇವತ್ತು ಕಡಿಮೆ ಸಂಬಳದಲ್ಲಿ ದುಡ್ಡು ಜೀವನ ನಡೆಸಲಾಗದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸರ್. ಅದರಲ್ಲಿ ನಾವು ಕೂಡ ಒಬ್ಬರು ಸರ್. ಯಾಕಪ್ಪ ಅಂದರೆ ಇವತ್ತು ಯುಗಾದಿ ನೋಡ್ತೀವಿ ಸರ್, ಮುಂದಿನ ಯುಗಾದಿ ಒಳಗಡೆ ನಮಗೆ ಇವತ್ತು ಅನುದಾನ ಸಿಕ್ಕಿಲ್ಲ ಅಂತಂದರೆ ಸಿದ್ದರಾಮಯ್ಯ ಅವರ ಹೆಸರು ಹೇಳ್ಬಿಟ್ಟು ಇವತ್ತು ನಾವು ಸೂಸೈಡ್ ಮಾಡ್ಕೊಂತೀವಿ ಸರ್. ಯಾಕಂದರೆ ಕಡಿಮೆ ಸಂಬಳದಲ್ಲಿ ನಮಗೆ ಇವತ್ತು ಜೀವನ ಸಾಗಿಸೋದಕ್ಕೆ ಆಗ್ತಾ ಇಲ್ಲ ಸರ್. ಮಕ್ಕಳು ಕೂಡ 3 ಮಕ್ಕಳಿದ್ದಾರೆ ಸರ್, ಅವರಿಗೆ ಬಟ್ಟೆ ಬರೆಯೋ ತರಕ್ಕೂ ಆಗ್ತಾ ಇಲ್ಲ ಸರ್. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಸರ್. ಯಾಕಂದರೆ ಶಿಕ್ಷಕರು ಇವತ್ತು ಶಿಕ್ಷಣವನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ ಸರ್, ಕೂಲಿ ಕೆಲಸ ಮಾಡೋದಕ್ಕಾಗಲ್ಲ ಸರ್. ಹೀಗಾಗಿ ಒಬ್ಬ ಶಿಕ್ಷಕರಾಗಿ ಇವತ್ತು ಹೇಳ್ತಾ ಇದ್ದೀನಿ ಸರ್, ಇವತ್ತು ನಮ್ಮ 95 ನಂತರ ಪ್ರಾರಂಭವಾದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಶಿಕ್ಷಕರ ಒಂದು ವೇತನವನ್ನು ಕೊಟ್ಟರೆ ಇವತ್ತು ಶಿಕ್ಷಕರ ಒಂದು ಬದುಕು ಹಸನಾಗುತ್ತೆ ಅಂತ ಹೇಳ್ತಾ ನನ್ನ ಒಂದು ಚಿಕ್ಕ ಅನಿಸಿಕೆಯನ್ನು ಮುಗಿಸ್ತಾ ಇದ್ದೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನನ್ನ ಹೆಸರು ಬಂದ್ಬಿಟ್ಟು ನಾಗರಾಜ್ ಕುಮಾರ್ ಅಂತ ಹೇಳಿ ಸರ್, ತೆಕ್ಕೆಕೋಟೆಯಲ್ಲಿ ವಿವೇಕಾನಂದ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಒದಗಿಸಿದ್ದಾರೆ ಸರ್. ಇವತ್ತು ಮೊನ್ನೆ ಬಜೆಟಲ್ಲಿ ಎಷ್ಟೇ ಕಷ್ಟ ಆದರೂ ನಾವು ಬೆಳಗಾವಿಯಲ್ಲಿ ಹೋದಾಗ ಎಷ್ಟೇ ಕಷ್ಟ ಆದರೂ ನಾವು ನಿಮಗೆ ವೇತನದಾನ ಕೊಡ್ತೀವಿ ಅಂತೇಳಿ ಕಂದಾಯ ಸಚಿವರು ಯಾರು ಅಲ್ಲ ಸರ್, ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಸರ್, ಈಶ್ವರ್ ಖಂಡ್ರೆ ಸಾರು ಮತ್ತು ಶಿಕ್ಷಣ ಸಚಿವರು, ಆಮೇಲೆ ಮಧು ಬಂಗಾರಪ್ಪ ಸರ್, ಎಲ್ಲರೂ ಬಂದು ನಮಗೆ ಭರವಸೆ ಕೊಟ್ಟೋಗ್ಬಿಟ್ಟು ಸರ್, ಕನಿಷ್ಠ ನಿಮಗೆ ಹಾಗೆ ಆಗುತ್ತೆ, ಇವತ್ತು ನಾವು ನಿಮಗೆ ಆಶ್ವಾಸನೆ ಕೊಡ್ತಿದ್ವಿ, ನೀವು ಇಲ್ಲಿಂದ ಹೋರಾಟ ಬಿಟ್ಟು ಹೋಗ್ರಿ, ನಿಮಗೆ ವೇತನದಾನ ಆಗುತ್ತೆ, ನಾವು ನೆಕ್ಸ್ಟ್ ಬಜೆಟಲ್ಲಿ ನೋಡಿರಿ ನಾವು ಏನು ಮಾಡ್ತೀವಿ ಅಂತೇಳಿ ನಮಗೆ ಹೇಳಿ ಅಲ್ಲಿಂದ ನಮ್ಮನ್ನ ಹೊರಗೆ ಕಳಿಸಿದ್ರು ಸರ್. ಅಲ್ಲಿ ಅವತ್ತಿನಿಂದ ನಾವು ಖುಷಿಯಾಗಿ ಸಂತೋಷವಾಗಿ ಎಲ್ಲರೂ ಮನೆಗೆ ಬಂದ್ವಿ. ಮೊನ್ನೆ ಬಜೆಟ್ ನೀಡಿದಾಗ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಬೇಕನ್ನೋ ಪರಿಸ್ಥಿತಿ ಬಂದು ಒದಗಿತ್ತು ಸರ್. ಆದರೂ ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳ ಮುಖ ನೋಡ್ಕೊಂಡು ಸುಮ್ಮನೆ ಮತ್ತೆ ಅದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಿದೆ ಸರ್. ನಾವು ಈ ಅಲ್ಲೇ ಆಯಿತು ಒಂದು ಕನಿಷ್ಠ ನಾವು ಈ ಸಮಾಜದ ಒಂದು ಈ ಸಂವಿಧಾನದ ಅಡಿಯಲ್ಲಿ ಬದುಕ್ತಿದ್ವೇ ಇಲ್ಲ ಅಂತಂದರೆ ಇದಾಗ್ಬಿಡು ಸರ್. ನಾವು ಬೇರೆ ರಾಜ್ಯದಿಂದೇನು ಬಂದಿದ್ವಿ,